ಈಗೆಲ್ಲ ಫ್ಯಾಕ್ಟ್ರಿ ಒಂದು ವಾರದ ಕೆಲಸ ಒಂದೇ ಗಂಟೆಲಾಗುತ್ತಲ್ಲ ಈಗ. ಹಂಗಾಗಿ ಈಗ ನೀವು ಕೃಷಿ ಹಿಂದೆ ಮಾಡ್ತಿದ್ದಕ್ಕೂ ಈಗೂ ಏನು ವ್ಯತ್ಯಾಸ ಅನಿಸುತ್ತೆ? ಅವಾಗಿಂದು ಸಹ ಜನ ಖರ್ಚು ಕಡಿಮೆ, ಜನ ಸಿಕ್ಕರು. ಆಕ್ಟಿವೇಶನ್ ಆಗಿ ಎಲ್ಲ ಈಗ ನಾನು ನಿಮ್ಮದಕ್ಕೆ ಬರ್ತೀನಿ, ನಿನ್ನ ದುಡ್ಡು ಕೊಡ್ತೀನಿ, ಆಳು ಸಿಕ್ಕರು. ಈಗ ದುಡ್ಡು ಕೊಡ್ತೀನಿ ಸಿಕ್ಕಲ್ಲ, ಮೈಯಾಳಿಗೂ ಸಿಕ್ಕಲ್ಲ. ಅವಾಗಿಂದೇ ಬೇರೆ, ಈಗಿಂದೆ ಚೇಂಜ್. ಈಗ ನಮ್ಮ ಕೈಲಿ ಎಷ್ಟು ಊಟ ಮಾಡೋಕ್ಕಾಗುತ್ತೆ ನಮ್ಮ ಅಷ್ಟದಲ್ಲಿ ಅಷ್ಟಾದರೆ ಓಕೆ, ಇನ್ನೊಬ್ರು ಕರ್ಕೊಂಬಂದು ಅಂದ್ರೆ ಇಲ್ಲ, ಮೈನಸ್. ತುಂಬ ಖರ್ಚು ಬರುತ್ತಾ? ಖರ್ಚು ಜಾಸ್ತಿ. ಈ ಹೆಸರು ಕೂಳಿಗೆ ನೆಕ್ಸ್ಟು ಏನು ಬಿತ್ತನೆ ಮಾಡ್ತೀರಾ? ರಾಗಿ ಮಾಡ್ಕೋಬೋದು, ಅವರೇ ಮಾಡ್ಕೋಬೋದು, ಉಳ್ಳಿ. ಈ ರಾಗಿ ಅವರೇ ಉಳ್ಳಿ ಮಾಡೋಂಥ ಬೆತ್ತಲು ಭೂಮಿಗೆಲ್ಲ ಅಡಿಕೆ ತೆಂಗು ಮಾಡ್ತಾ ಇದ್ರಲ್ಲ, ಯಾಕೆ? ಈಗ ಒಂದು ಮುಂಚೆ ಎಲ್ಲ ನಮಗೆ ತಿಳಿದ ಮಟ್ಟಿಗೆ ಇದು ಹೊಲವೇ ಆಗಿರ್ಬೇಕು. ತಗ್ಗಿ ಪ್ರದೇಶದ ಮಾತ್ರ ತೆಂಗು ಕಟ್ಕೊಂಡು ಪೂರ್ವಾರಿಕದಲ್ಲಿ ಈಗ ಹಿಂದೆ ನಮ್ಮ ಅಜ್ಜಿ ಕಾಲದಲ್ಲಿ ಇದು ಮಾಡೋರು. ಈಗ ಬೋರು ನಾವು ಬರಲಾಗಿ ದಿಬ್ಬ ಖಾಲಿ ತೆಂಗಿನ ಗಿಡ ನೆಡ್ತೀವಿ, ಅದ್ರ ಜೊತೆ ಯಾರೋ ಒಬ್ಬ ಅಡಿಕೆ ಗಿಡ ಕಡೂರು ಬೀರೋರು ಒಂದು ಮುಂಚೆ ಅಡಿಕೆ ಗಿಡ ಅನ್ನೋದು. ಈಗ ಎಲ್ಲ ಕಡೆಲ್ಲ ಅವ್ರು ನೆಟ್ಟರು ಅಂತ ನಾವು ನೆಡ್ತೀವಿ. ಈ ಅಡಿಕೆ ತೆಂಗು ಮಾಡಿ ಖುಷಿಯಾಗಿದೆಯಾ ಬೆತ್ತಲು ಭೂಮಿನಲ್ಲಿ? ಎಲ್ಲಿ ಸಹ ಸುಮ್ಮನೆ ಈಗ ಅವ್ರ ಚಾಯ್ಸು, ಬೋರ್ ನಿಂತರೆ ಹೋಗ್ತವೆ. ಖುಷಿ ಅನ್ನೋದು ಎಲ್ಲಿ ಸಂತಸ ಈಗೇನು ಲೆಕ್ಕ ಹಾಕ್ದಂಗೆ ಮಾಡ್ತಾರೆ ರೈತರು ಅಷ್ಟೇ. ಈ ಸಲ ಈ ತೆಂಗಿನ ಫಸಲು ಕಡಿಮೆ ಆಗೋದಕ್ಕೆ ಏನು ಕಾರಣ ಹೇಳ್ತೀರಾ ನೀವು? ನಮಗೆ ತಿಳಿದ ಮಟ್ಟಿಗೆ ಈಗ ನಿಲ್ತಲ್ಲ, 6 ತಿಂಗಳು ಗಂಟೆನೆ. ಯಾವ ವರ್ಷ? 2022ರ ಮಳೆ ಆಯ್ತು ಎಂಡಲ್ಲಿ, ಅದು 6 ತಿಂಗಳು. ಏಪ್ರಿಲ್ ಲಾಸ್ಟ್ ಅದು ಟ್ರಬಲ್ ಅನ್ನೋದು ಲೆಕ್ಕ ನಮ್ಗೆ ಅನ್ಸುತ್ತೆ. ಶೀತ ಹೆವಿ ಆಯ್ತು, ಹಳ್ಳೆಲ್ಲ ಉದುರಿವು, ಅದು ಅಂತ ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳ್ತೀವಿ. ಈ ತೆಂಗಿನ ಬೆಳೆಗೆ ನುಸಿ ಕಾಯಿಲೆ ಮತ್ತು ಕಾಂಡ ಸೋರ ಕಾಯಿಲೆ ಕಡಿಮೆ ಆಗಿದೆಯಾ? ಎಲ್ಲಿ ಕಮ್ಮಿ ಆಯ್ತಾ? ಜಾಸ್ತಿ. ಏನು ಕಾರಣ ಏನು? ಕಾರಣ ತೋಟಗಾರಿಕೆಯಲ್ಲಿ ಕೇಳಿದರೆ ಅವ್ರು ಏನೇನೋ ಹೇಳ್ತಾರೆ, ಬೇಡಿ ಹಿಂಡಿ ಅದು ಇದು ಅಂತಾರೆ. ಅದು ಏನು ಹಿಂಡಿ ಹಾಕಿದ್ರೆ ಫಲ ಕಾಣಲ್ಲ, ಅದೇನು ಅನ್ನೋದೇ ಇದಾಗಲ್ಲ. ಈ ತೋಟಗಾರಿಕೆ ಇಲಾಖೆಯವರು ನಿಖರವಾಗಿ ಏನು ಸಲಹೆ ಮಾಡಿದ್ದಾರೆ ಅದಕ್ಕೆ? ಏನು ಅವ್ರನ್ನ ಕೇಳಿದರೆ ಮೇಲ್ ಸರ್ಗೆ ಕೇಳ್ರಿ, ಅವ್ರೇನು ಸಲಹೆ ಕೊಡ್ತಾರೆ ಅಂತ ಹೇಳ್ತಾರೆ. ಹಂಗೆ ಅಂದರೆ ಮೇಲಾಧಿಕಾರಿಗಳನ್ನ ಕೇಳಿ ಅಂತಾರೆ. ಎಲ್ಲಿರ್ತಾರಂತೆ ಮೇಲಾಧಿಕಾರಿಗಳು? ಎಲ್ಲಿರ್ತಾರ ಏನು? ಮೊನ್ನೆ ನಾನು ತೋಟಗಾರಿಕೆಗೆ ಹೋಗಿದ್ದೆ ಯಾರೋ ನನ್ನಂತರ ರೈತ ತೆಂಗಿನ ಸಸಿ ನೆಟ್ಟಿರೋದ, ಸುಳಿ ಕಡ್ದಿರೋದ ಫೋಟೋ ತಗೊಂಬಂದಿದ್ರು, ತೋರಿಸಿರು. ಅವರು ದೊಡ್ಡ ಸರ್ದ ನಂಬರ್ ಕೊಟ್ಟರು, ಅವ್ರಿಗೆ ಮಾಡಿರಿ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರು. ಆದರೆ ನಿಮಗೇನು ಸಮರ್ಪಕವಾದಂಥ ಸಲಹೆಗಳೇನು ಸಿಗಲ್ಲ? ಇಲ್ಲ. ನೀವು ಅನುಭವಕ್ಕೆ ಬಂದಂಗೆ ಏನಾದರೂ ಅದನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಏನು, ಈ ಕಾಂಡಸೋರ ಕಾಯಿಲೆ ಮತ್ತು ಈ ಕೆಂಪುಮೂತಿ ಹುಳ ಇವನ್ನ ನಿಯಂತ್ರಣಕ್ಕೆ ತರೋದಕ್ಕೆ ರೈತರು ಏನಾದರೂ ಅನುಭವದಲ್ಲಿ ಏನಾದರೂ ನಿಯಂತ್ರಣ ಕೆಲಸಗಳನ್ನ ತಗೊಂತೀರಾ, ಮಾಡ್ತೀರಾ? ನಾವು ಮಾಡ್ತೀವಿ ಈಗ ಬೇವಿನ ಹಿಂಡಿ ಅಂತ ಅಂತಾರೆ, ಸವಲತ್ತು ಬಂದರೂ ಮಾಡ್ತೀವಿ. ನಮ್ಮ ಇಷ್ಟಕ್ಕೆ ನಾವೇ ಈಗ ಬೇವಿನ ಹಿಂಡಿ ಅದು ಇದು ಅಂತ ಹಾಕ್ಕಂತೀವಿ. ಕೊಟ್ಟಿಗೆ ಗೊಬ್ಬರ ಹೊಡಿತೀವಿ, ಮಣ್ಣು ನೋಡಿಸ್ತೀವಿ, ಇಷ್ಟು ನಮ್ಮ ಕೈಲಾದ್ ಮಾಡ್ತೀವಿ. ತೀರೇನು ಡೆಡ್ ಅಮೌಂಟ್ ಆಗೇನು ಬಿಡಲ್ಲ. ಆಮೇಲೆ ಈ ಸುಣ್ಣ ಅಂತಾರಲ್ಲ, ಆ ಸುಣ್ಣದ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಬೇವಿನ ಹಿಂಡಿ ಜೊತೆಗೆ ಒಂದೊಂದು ಮರಕ್ಕೆ 5-5 kg ಮಿಕ್ಸರಲ್ಲಿ ಕೊಟ್ಟಿದ್ದು. ಸ್ವಲ್ಪ ಅವಾಯ್ಡ್ ಆಗುತ್ತೆ, ಬಟ್ ದುಬಾರಿ ಖರ್ಚು. ಅದು ಹೆಂಗ್ ಕೊಟ್ರು ಆದಾಯ ಕಮ್ಮಿ, ಖರ್ಚು ಜಾಸ್ತಿ ಕೃಷಿನಲ್ಲಿ.